ಕುಡಿದ ಮತ್ತಿನಲ್ಲಿ ರೈಲ್ವೆ ನಿಲ್ದಾಣದೊಳಕ್ಕೆ ಕಾರು ನುಗ್ಗಿಸಿದ್ದಾರೆ. ಕೋಲಾರ ಜಿಲ್ಲೆಯ ಟೇಕಲ್ ರೈಲ್ವೆ ನಿಲ್ದಾಣದಲ್ಲಿ ಈ ಘಟನೆ ಸಂಭವಿಸಿದೆ. ಕುಡಿದ ಮತ್ತಿನಲ್ಲಿ ರೈಲ್ವೆ ನಿಲ್ದಾಣದ ಒಳಗಡೆನೆ ಕಾರನ್ನ ನುಗ್ಗಿಸಿರುವಂತಹ ಘಟನೆ ನಡೆದಿದೆ. ಇದು ಕೋಲಾರ ಜಿಲ್ಲೆಯ ಟೇಕಲ್ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ನಿಲ್ದಾಣದಲ್ಲಿ ಈ ಘಟನೆ ಸಂಭವಿಸಿದೆ. ತಡರಾತ್ರಿ ನಿಲ್ದಾಣದೊಳಕ್ಕೆ ಕಾರನ್ನ ನುಗ್ಗಿಸಿದ್ದಾನೆ ರಾಕೇಶ್ ಎಂಬಾತ. ಪ್ಲಾಟ್ಫಾರ್ಮ್ನ ಮೇಲಿನಿಂದ ಹಳಿಗಳ ಮೇಲೆ ಕಾರು ಬಿದ್ದಿದೆ. ಕಾರು ಪಲ್ಟಿಯಾಗಿ ಬಿದ್ದಿದೆ. ಜೆಸಿಬಿ ಮೂಲಕ ಕಾರನ್ನ ತೆರವುಗೊಳಿಸಿದ್ದಾರೆ ರೈಲ್ವೆ ಪೊಲೀಸರು. ಕಾರು ಮಾಲೀಕ ರಾಕೇಶ್ ರೈಲ್ವೆ ಪೊಲೀಸರ ವಶದಲ್ಲಿ ಈಗ ಇದ್ದಾನೆ. ಬಂಗಾರಪೇಟೆ ರೈಲ್ವೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಇದು ಟೇಕಲ್ನ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಮೀರ್, ತಡರಾತ್ರಿ ನಡೆದಿರುವಂತಹ ಘಟನೆ, ಏಕಾಏಕಿ ಕುಡಿದ ಮತ್ತಿನಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲ್ಗಡೆನೆ ಕಾರನ್ನ ಚಲಾಯಿಸಿರುವಂತದ್ದು ಈ ಅವಘಡ. ಅದು ಮಧು, ಏನಂತ ಹೇಳಿದ್ರೆ ಕುಡಿದ ಮತ್ತಿನಲ್ಲಿ ಕೆಲವರು ಯಾವ ರೀತಿ ಅವಾಂತರಗಳನ್ನು ಸೃಷ್ಟಿಸ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು. ಏನು ಕೋಲಾರದ ಮಾಲೂರು ತಾಲೂಕಿನಲ್ಲಿರುವಂತಹ ಟೇಕಲ್ ರೈಲು ನಿಲ್ದಾಣದಲ್ಲಿ ಕಳೆದ ರಾತ್ರಿ ಒಂದು ಘಟನೆ ನಡೆದಿರುವಂತದ್ದು. ಏನು ರಾಕೇಶ್ ಎಂಬಾತ ತನ್ನ ಕಾರ್ನಲ್ಲಿ ಏನು ಪಾನಮತ್ತನಾಗಿ ಬರ್ಬೇಕಾದ್ರೆ ಆತ ಏನು ಏಕಾಏಕಿ ಆ ಒಂದು ರೈಲ್ವೆ ನಿಲ್ದಾಣದ ಒಳಗಡೆ ತನ್ನ ಕಾರನ್ನ ಅಂದ್ರೆ ದಾರಿ ತಪ್ಪಿ ಆ ಒಂದು ನಿಲ್ದಾಣದ ಒಳಗಡೆ ಹೋಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಕುಡಿದ ಮತ್ತಿನಲ್ಲಿ ಆತ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನಿಗೆ ಗೊತ್ತಾಗಿಲ್ಲ. ಹೀಗಾಗಿ ಏನು ಅಲ್ಲಿದ್ದಂತಹ ರೈಲ್ವೆ ನಿಲ್ದಾಣದ ಒಳಗಡೆ ಹೋಗಿದ್ದಾನೆ. ನಂತರ ಏನು ರೈಲ್ವೆ ಹಳಿಯ ಮೇಲೆ ಕಾರು ನಿಂತಿದೆ. ಸದ್ಯ ಅದೃಷ್ಟವಶಾತ್ ಆ ಸಂದರ್ಭಕ್ಕೆ ಯಾವುದೇ ರೈಲು ಕೂಡ ಅಲ್ಲಿ ಪಾಸ್ ಆಗಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಆ ಟೇಕಲ್ ಮತ್ತೆ ಬಂಗಾರಪೇಟೆ ಮಾಲೂರು ನಡುವೆ ಸಾಕಷ್ಟು ರೈಲುಗಳ ಸಂಚಾರ ಇರ್ತದೆ. ಅದೃಷ್ಟವಶಾತ್ ಈ ಒಂದು ಏನು ಕುಡಿಕ ಚಾಲಕ ಇದ್ದಾನೆ ಆತನಿಗೆ ಏನು ಆಗಿಲ್ಲ. ಸದ್ಯ ಬಂಗಾರಪೇಟೆ ರೈಲ್ವೆ ಪೊಲೀಸರು ಏನಿದ್ದಾರೆ ತಕ್ಷಣಕ್ಕೆ ಸ್ಥಳಕ್ಕೆ ಬಂದು ಆ ಒಂದು ಜೆಸಿಬಿ ಮೂಲಕ ಆ ಕಾರನ್ನ ಹಳಿಯ ಮೇಲಿಂದ ಮೇಲಕ್ಕೆತ್ತುವ ಮುಖಾಂತರ ಆಗುವಂತಹ ಅನಾಹುತವನ್ನು ತಪ್ಪಿಸಿರುವಂತದ್ದು. ಸದ್ಯ ಏನು ಕಾರ್ ಮಾಲೀಕ ಜೊತೆಗೆ ಚಾಲಕ ಆತನೇ ಆಗಿರುವಂತ ಪಾನುಮತ್ತ ಏನು ಕಾರ್ ಚಾಲಕ ಇರ್ತಾನೆ ಆತನನ್ನ ಈಗ ಸದ್ಯ ಬಂಗಾರಪೇಟೆ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಒಂದು ದೂರನ್ನ ದಾಖಲಿಸಿಕೊಂಡಿರುವಂತದ್ದು. ಮಧು, ಧನ್ಯವಾದ ಸಮೀರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.